ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವಾಗ ಬೆಳಗ್ಗೆ ಎದ್ದು ರೈಡ್ ಪ್ಲ್ಯಾನ್ ಆಗಿತ್ತು. ನೆನ್ನೆ ರೈಡ್ಗೆ ಹೊಲ್ಟಿದ್ದೀನಿ ಇವಾಗ. ಆದರೆ ಇವಾಗ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಅದು ಯಾವುದೋ ಹಿಲ್ಸ್ಗೆ ಹೋಗ್ಬೇಕು ಅಂದ್ಕೊಂಡ್ರಿ, ಅಲ್ಲಿ ಹೋಗಿಲ್ಲ. ಆದರೆ ಇವಾಗ ಹೈವೇ ಸ್ಟಾರ್ಗೆ ಹೋಗ್ತಾಯಿದ್ದೀರಿ. ನಾನು, ಪವನು, ಅವರಣ್ಣ ಮಾತ್ರ, ಇನ್ಯಾರು ಇಲ್ಲ. ಹ್ಯಾಂಗಲ್ಲೆಲ್ಲ ಹೆಂಗೈತೋ ನೋಡೋಣ. ಹೋದ ರೈಡಲ್ಲಿ ಸಖತ್ ವರ್ಸ್ಟ್ ಆಗಿತ್ತು ಆ್ಯಂಗಲು. ನನಗೆ ಬೇಜಾರಾಗೋಯಿತು. ಕ್ಲೀನಾಗ ಫಿಕ್ಸ್ ಮಾಡಿದ್ದೀನಿ ಇವಾಗ. ನೋಡೋಣ, ರೋಡ್ಗೆ ಹೋಗಿ ನೋಡಬೇಕು ಆ್ಯಂಗಲು. ಬೆಳಗ್ಗೆನೇ ಹೊರಟಿದ್ದೀನಿ, ಏನೂ ಎತ್ಕೊಂಡಿಲ್ಲ ಬ್ಯಾಗಿಗೇನು ಇವತ್ತು. ಸುಮ್ಮನೆ ಚಪ್ಪಲಿನೇ ಹಾಕೊಂಬಿಟ್ಟಿದ್ದೀನಿ. ಕಾಲು ಬೇರೆ ಏಟಾಗಿತ್ತು, ಚಪ್ಪಲಿನೇ ಹಾಕೊಂಬಿಟ್ಟಿದ್ದೀನಿ. ಆಲ್ರೆಡಿ ಪವನ್ ಅವ್ರ ಅಣ್ಣ ಕಾಯ್ತವ್ರೆ ಒಂದು 10 ನಿಮಿಷದಿಂದ. ನಾನೇ ಲೇಟ್ ಇವತ್ತು. ಸುಮ್ಮನೆ ಎಲ್ಲಾದರೂ ರೈಡ್ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀರಿ. ಜಾಸ್ತಿ ಏನು ಪ್ಲ್ಯಾನ್ ಮಾಡ್ದೇ ಹೋಗ್ತಾ ಇರೋದು. ಬೇಗ ಹೋಗಿ ಬೇಗ ಬಂದುಬಿಡ್ಬೇಕು. ಯಾಕಂದರೆ ನಾಳೆ ನಾವು ಧರ್ಮಸ್ಥಳ ಆ ಸೈಡ್ ಹೋಗ್ತಾ ಇದ್ದೀರಿ ಫ್ಯಾಮಿಲಿ. ಆದಷ್ಟು ಬೇಗ ಬಂದರೆ ಲಗೇಜ್ ಪ್ಯಾಕ್ ಮಾಡೋದೈತೆ. ಆದರೆ ಗಾಡಿ ಸರ್ವಿಸ್ ಬಿಡಬೇಕು. ನೆನ್ನೆ ಗಾಡಿ ಸರ್ವಿಸ್ ಬಿಟ್ಬಿಡ್ತಾ ಇದ್ದೆ. ಬಿಟ್ಬಿಟ್ಟಿದ್ದರೆ ರೈಡ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಪವನ್ ಫೋನ್ ಮಾಡಿ ಹೇಳಿದ್ದು ಸಾಯಂಕಾಲ ಟೈಮಲ್ಲಿ. ನೆನ್ನೆ ಬಿಡ್ಬೇಕು ಅಂದ್ಕೊಂಡು ಆಗಿರಲಿಲ್ಲ ಬಿಡೋಕ್ಕೆ. ಆದರೆ ಇವಾಗ ಹೊರಟ್ಬಿಟ್ಟಿದ್ದೀನಿ. ವಾರ್ಮಪ್ ಏನು ಮಾಡೇ ಇಲ್ಲ ಗಾಡಿ, ಹಂಗೆ ಹೋಗ್ತಾ ಇದ್ದೀನಿ. ಇವಾಗ ಪವರ್ ಬ್ಯಾಂಕ್ ಒಂದು ಇಕ್ಕೊಂಬಿಟ್ಟಿದ್ದೀನಿ ಜಾಬಲ್ಲಿ, ಎತ್ತು ಕೊಟ್ಬಿಡ್ತೀನಿ. ಪವನ್ ಬ್ಯಾಗಿಗೆ ನಾನು ತಂದಿದ್ರೆ ಮೈಕು ಅಷ್ಟೇ ಜಾಸ್ತಿ ಆಡಿಯೋ ಕ್ಯಾಪ್ಚರ್ ಮಾಡ್ತೈತಿದು. ಸಖತ್ ಸೆನ್ಸಿಟಿವ್. ಇದನ್ನು ಸಖತ್ ನಿಧಾನಕ್ಕೆ ಬರ್ತಾ ಇರೋ ಸೌಂಡ್ನು ಜಾಸ್ತಿ ಇದರಲ್ಲಿ ತೋರಿಸ್ತಾಯ್ತಿದು. ಹೈವೇಗೆ ಹೋಗೋಣ, ಅದಕ್ಕೆ ಇನ್ನೊಂದು ಥರ ಮೌಂಟ್ ಮಾಡಿದ್ದೀನಿ ಇವಾಗ. ಮೊನ್ನೆ ಹಾಕೊಂಡಿದ್ದಿದ್ದು ಅರ್ಜೆಂಟಲ್ಲಿ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟಿದ್ದೆ ಮೈಕು. ನಾಯ್ಸ್ ಬರ್ತಾ ಇರ್ತೈತೆ ಅನ್ಸಿದ್ದು ನಿಮ್ಗೆ. ಯಾಕಂದರೆ ಇನ್ನೊಂಥರ ಮೌಂಟ್ ಮಾಡಿದ್ದೀನಿ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಚೆನ್ನಾಗಿ ಬರಲಿ ಅಂತ. ಅದರಿಂದ ಮುಂದೆ ವೈಸರ್ ಕ್ಲೋಸ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಚಿನ್ನ ಹತ್ರ ಒಂಥರ ಗಾರ್ಡ್ ಥರ ಬರ್ತೈತೆ, ಅದು ಕಳ್ದಾಕ್ಬಿಟ್ಟಿದ್ದೀನಿ. ಏನು ಮಾಡೋದು? ಎಲ್ಲೋರೆ ಪವನ್ ಅವರಣ್ಣ ಅಲ್ಲವ್ರು. ಲೇಟಾಗೋಯ್ತಾ? ನಮ್ಮ ಪವನು ಇಂಟರ್ಸೆಪ್ಟರಲ್ಲಿ ಬಂದವನೇ. ನೋಡೋಣ ಅಲ್ಲೇ. ಆರಾಮಣ್ಣ? ಹಾಂ, ಏನಿಲ್ಲ ಅಣ್ಣ. ಹಾಂ, ಆಮೇಲೆ ಗೊತ್ತಿಲ್ಲ ಏನು.
ಎಲ್ಲಿ ಹೋದ್ರೇನೋ ಇರ್ತದೆ. ಅವನಿಗೆ ಫೋನ್ ಮಾಡವನೇ. ಸದ್ಯಕ್ಕೆ ಹೊಸಕೋಟೆ ಬಿಡ್ತಾಯಿದ್ದೀನಿ. ಇವಾಗ ಬಿಟ್ಟಿದ್ದೀರಿ. ಏನು ಒಂದೇ ಹೈವೇ ಹೋಗ್ಬಿಡ್ಬೋದು. ಸೆಂಟ್ರಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಟ್ರೈನ್ ಪಿಕಪ್ ಆಗಲ್ಲ ಅಷ್ಟೇ. ಇಲ್ಲಾಂದ್ರೆ ಏನು ಆರಾಮಾಗಿ ಹೋಗ್ಬೋದು. ವೆದರು ತಣ್ಣಗೈತೆ. ಗ್ಲೂಸ್ ಏನು ಹಾಕೊಂಬಂದಿಲ್ಲ, ಯಾಕಂದರೆ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಅದು ರೆಂಟಲ್ಲಿ ಬಂದ್ಬಿಟ್ಟಿದ್ದೀನಿ ಇವಾಗ. ಕೋಲಾರ ಹೈವೇ ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ ಅರ್ಧ ಟ್ರಾಫಿಕ್ ಇಂದಾನೆ. ಈ ನಡುವೆ ಜಾಸ್ತಿ ಟ್ರಾಫಿಕ್ ಆಗ್ಬಿಟ್ಟಿರ್ತೈತಿ ರೋಡಲ್ಲಿ. ಜಾಸ್ತಿ ಗಾಡಿ ಕಾರುಗಳೆಲ್ಲ ಇಷ್ಟೊತ್ತಲ್ಲೂ ನಮ್ಮ ಥರನೇ ಅವರು ಬಂದಿರ್ತಾರೆ. ಜಾಸ್ತಿ ಈ ಕೋಲಾರ ಸೈಡ್ ಬರೋಕ್ಕೆ ಹೋಗಲ್ಲ. ಈ ಸೈಡ್ ಇರೋ ಇದು ಮಜಾ ಬೇರೆ ಸೈಡು ಬರಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗಿದ್ರೆ ಒಂದಿರಲ್ಲ. ಅದಕ್ಕೆ ಈ ನಡುವೆ ನಾವು ಜಾಸ್ತಿ ಆ ಸೈಡು ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಆ ಸೈಡ್ ಹೋಗ್ಬಿಡೋದು. ಇವತ್ತು ದೊಡ್ಡಬಳ್ಳಾಪುರ ಸೈಡ್ ಹೋಗ್ಬೇಕಾಗಿತ್ತು. ದೊಡ್ಡಬಳ್ಳಾಪುರ ಸೈಡ್ ಅಂದರೆ ಏನದು ದಾಬಾಸ್ಪೇಟೆಗಿನ್ನ ಮುಂದೆ ಹೋಗ್ಬೇಕಾಗಿತ್ತು ನಾವು. ಆಲ್ಮೋಸ್ಟ್ ತುಮಕೂರು. ಅದು ಯಾವುದೋ ಗೊತ್ತಾಯಿಲ್ಲ ಇವಾಗ ನನಗೆ ಹೆಸರು ಬಾಯಲ್ಲಿ. ಏನೋ ಗಿರಿ ಅಂತೈತೆ ಹಿಲ್ಸ್ ಹೆಸರು. ಎಲ್ಲಿ ನಿಮ್ಸೋನಪ್ಪ. ಇವಾಗ ಸದ್ಯಕ್ಕೆ ಇಲ್ಲಿ ಹೋಗ್ತಾ ಇದ್ದೀರಿ. ಹೊಸಕೋಟೆ ದಾಟ ಒಂಚೂರು ಮುಂದೆ ಬಂದಿದ್ದೀರಿ. ಇದ್ರೆ ಬೈಕೊಂಡೋಗಿ ಹೋಗ್ಬೇಡ್ರಿ. ಏನಾನ ವ್ಯವಸ್ಥೆ ಮಾಡ್ತೀನಿ ಮೌಂಟ್ಗೆ. ಕ್ಯಾಮ್ರಾ ಮುಂದೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಮುಂದೆ ಹೊಸ ಮೈಕ್ ಬೇರೆ ಅಲ್ಲ, ಡ್ಯುಯಲ್ ಮೈಕ್. ಇದು ಜಾಸ್ತಿ ಆಡಿಯೋ ಕ್ಯಾಪ್ಚರ್ ಮಾಡ್ತೈತೆ. ನೋಡೋಣ ಏನಾನ ಮಾಡಿಫೈ ಮಾಡೋಕ್ಕಾದ್ರೆ ಆಡಿಯೋ ಮಾಡ್ತೀನಿ. ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಗೊತ್ತಿಲ್ಲ. ಲಾಸ್ಟ್ ಟೈಮ್ ನೋಡ್ತಾ ಒಳ್ಳೆ ವೆದರ್, ತಣ್ಣಗೈತೆ. ಕೈಯೆಲ್ಲ ಫುಲ್ಲು ಫ್ರೀಸ್ ಆದಂಗೆ ಹೋಗೈತೆ. ಸ್ಲೋ ಹೋಗೋಕೆ ಸ್ಟಾರ್ಟ್ ಮಾಡಿದಾಗ ಚಳಿ ಅನಿಸ್ತೈತೆ. ಸ್ಪೀಡಿಗೆ ಹೋಗ್ತಾ ಇದ್ರೆ ಏನು ಒಂದೇ ಸ್ಟ್ರೆಚ್ಚಲ್ಲಿ ಗೊತ್ತಾಗಲ್ಲ. ಹೋಗ್ತಾನೇ ಇದ್ದೀರಿ, ನಿಧಾನ ಹೋಗ್ತಾ ಇದ್ದೀರಿ. ಒಳ್ಳೆ ವೆದರ್ ಮಾತ್ರ. ಇದನ್ನು ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ. ಇದುವರೆಗೂ ಒಂದ್ಸರಿ ಹೋಗೋಕ್ಕಾಗಿಲ್ಲ. ನೋಡಿದೆ ರೆಸಾರ್ಟ್ ಬರೀ ಕೇಳಿರೋದಷ್ಟೇ, ಹಂಗಂತೆ ಹಿಂಗಂತೆ ಅಂತ. ಇದುವರೆಗೂ ನೋಡ್ಬೇಕು ಒಂದ್ಸರಿ ಹೆಂಗೆ ಏನು ಅಂತ. ಏನು ಅಲ್ಲೋಗತ್ತೈತ? ಏನು ನನ್ನ ಮಕ್ಕಳಪ್ಪ, ದೊಡ್ಡ ಗಾಡಿ ಐತೆ ಅಂತ ಏನು ಮಾಡ್ತಾರೆ ಚಿಕ್ಕ ಗಾಡಿಗಳಿಗೆ. ಇಲ್ಲಿದ್ದೀನಿ, ಇನ್ನೂ ಅಲ್ಲಿ ಹೋಗೋಕ್ಕಾಗಬೇಕಾ ನಾನು? ಬೆಳಿಗ್ಗೆ ಕಾಯ್ತವ್ರೆ ಪೊಲೀಸವರು. ಗಾಡಿಗಳನ್ನ ಹಿಡ್ದಿಲ್ಲ ಅಂದರೆ ಸಾಕು. ನರಸಾಪುರನೂ ರೀಚ್ ಆಗಿಲ್ಲ ನಾವು.
ಡೇಂಜರೆಸ್ಟ್ ಹೈವೇ ಇದು ಹೇಳ್ಬೇಕಂದ್ರೆ. ಸಡನ್ನಾಗಿ ನಾಯನ ಬರ್ಬೋದು, ಸಡನ್ನಾಗಿ ಕಾರನ ಬರ್ಬೋದು, ಸಡನ್ನಾಗಿ ಗಾಡಿಯನ ಬರ್ಬೋದು. ನಿಮ್ಮ ಸೇಫ್ಟಿಲಿ ನೀವು ಇರಬೇಕು. ಮತ್ತು ಸ್ವಲ್ಪ ನಿಧಾನ ಹೋದರೆ ಒಳ್ಳೇದು ಹೈವೇಗಳ. ಜಾಸ್ತಿ ಆಲ್ಮೋಸ್ಟ್ 2 weeks ಆಗಿತ್ತು ನಾವು ರೈಡ್ ಹೋಗಿ. ಲಾಸ್ಟ್ ಅದೇ ಬೆನ್ಕೊಂಡ ಇನ್ನು ಎಡಿಟು ಮಾಡಿಲ್ಲ ನಾನು ಆ ವೀಡಿಯೋಸು ಎಡಿಟ್ ಮಾಡ್ತೀನಿ ಆದಷ್ಟು ಬೇಗ. ಯಾಕಂದರೆ ಹಿಂಗೆ ಅದು ಇದು ಬ್ಲಾಗ್ಸ್ ಎಡಿಟ್ ಮಾಡೋದು ಮಾಡೇ ಇರಲಿಲ್ಲ. ಇವತ್ತೆಲ್ಲ ಕುತ್ಕೊಂಡು ಮಾಡಬೇಕು. ಯಾಕಂದರೆ ನಾಳೆ ಇನ್ನೂ ಧರ್ಮಸ್ಥಳ ಎಲ್ಲ ಹೋಗ್ತಾ ಇದ್ದೀರಿ. ಸ್ಟೋರೇಜ್ ಇಕಾನಾಗ ಅದಕ್ಕೂ ಅದಕ್ಕೆಲ್ಲ ಸ್ವಲ್ಪ ಬೇಗ ಎಡಿಟ್ ಮಾಡಿಬಿಟ್ಟು ಎಲ್ಲ ಸ್ಕೆಡ್ಯೂಲ್ಗೆ ಹಾಕಿ ಬಿಟ್ಬಿಡ್ತೀನಿ. ಡೈಲಿ ಒಂದೊಂದು ಇಲ್ಲಾಂದರೆ ಒಂದೇ ಒಂದು ಗ್ಯಾಪ್ ಕೊಟ್ಬಿಟ್ಟು ಹಾಕ್ತೀನಿ. ಏನೋ ನಾವು ಮಾಡಬೇಕು. ಮನೆಗೆ ಹೋಗಿ ಆದರೆ ಸರ್ವಿಸ್ ಬಿಡ್ತೀನಿ, ನಾನೇ ಮಂಡೇ ಬಿಡ್ತೀನಿ ನೆಕ್ಸ್ಟ್ ವೀಕಲ್ಲಿ. ಫ್ಯೂಲ್ ಐತೆ, ಕೈ ನನಗೆ ಓಡ್ಸೋಕ್ಕೆ ಆಗ್ತಾ ಇಲ್ಲ. ಚಳಿಗ ಒಂಥರ ಆಗ್ಬಿಡೈತೆ. ಬ್ರೇಕ್ ಹೆಚ್ಚು ಬ್ರೇಕ್ ಹಿಡ್ಕೊಳಕ್ಕಾಗ್ತಾ ಇಲ್ಲ. ಗ್ಲೌಸ್ ಹಾಕೊಂಬಂದಿಲ್ಲ, ಎಲ್ಲ ಹಾಕ್ಬಿಟ್ಟೈತೆ. ಶೂಸ್ ಹಾಕೊಂಬಂದಿಲ್ಲ. ಕಲ್ಲುಗಳು ಸರಿಯಾಗಿ ಹೊಡಿತಾ ಇತ್ತು ಕಾಲುಗಳು. ಕಾಲು ಏಟಾಗ್ಬಿಟ್ಟೈತೆ, ಏನು ಮಾಡೋದು? ಅದಕ್ಕೆ ಶೂ ಹಾಕೋಣಕ್ಕಾಗಿಲ್ಲ. ಅಂದರೆ ಈ ಚಳಿ ಈಗ ಈ ಹೈವೇಗೆ ಬಂದಾಗ ಶೂ ಮಸ್ಟ್ ಆ್ಯಂಡ್ ಶುಡ್. ಒಂದು ರೈಡಿಂಗ್ ಬೂಟ್ಸ್ ಇಲ್ಲ, ನಾನು ನಾರ್ಮಲ್ ಶೂ ಅಟ್ಲೀಸ್ಟ್ ಇರಲೇಬೇಕು. ಇಲ್ಲಾಂದರೆ ಚಳಿಗೆ ಮತ್ತು ಈ ಕಲ್ಲು, ಸಣ್ಣ ಪುಟ್ಟ ಕಲ್ಲು ಇಲ್ಲ ಏನಾನ ಬಿದ್ದಾಗ ಕಾಲೇಟಾಗೋ ಚಾನ್ಸಸ್ ಇರ್ತೈತೆ. ನರಸಾಪುರ ರೀಚ್ ಆದ್ರಿ. ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ನರಸಾಪುರನೇ ಇದು. ಏನೋ ಪವನ್ ಸ್ಟಾಪ್ ಹಾಕೊಂಡವನೆ. ಮೋಸ್ಟ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡು ಬರ್ಬೋದು. ಅವನಿಗೇನಾದರೂ ಫೋನ್ ಮಾಡ್ತಾ ಇರಬೇಕು. ಯಾಕ ಏನು ಪವನ್ ಯಾಕ? ಏನಿಲ್ಲ, ಇದು ನಮ್ಮ ಅಣ್ಣ ನಿನಗಂತ ನಿಲ್ಲಿಸ್ದ. ನೋಡಿದ್ರೆ ನೀನು ಬಂದಲ್ಲ, ಲಿಖಿತ ಮೆಸೇಜ್ ಆಗ್ತದಾಯ್ತು. ನಾನು ವ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಜೋರಿಗೆ ಹೋದ್ರೆ ಫುಲ್ಲು ವಿಂಡ್ ನಾಯ್ಸ್ ಬರ್ತೈತೆ. 2 ಮೈಕ್ ಇರೋದಕ್ಕೆ, ಅದಕ್ಕೆ ಹೋಗೋಣ. ನನಗೆ ಮಿನ್ಸ್ಕೊಂಡಿದ್ರು ಅಂದೆ, ನನಗೆ ಗೊತ್ತಿಲ್ಲ. ಬೆಟ್ಟ ಮೇಲೆ ಸೂರ್ಯ ಇದೆ ಮಾತ್ರ ರೈಡ್ ಇವತ್ತು. ಇವಾಗ ಇನ್ನೇನು ಕೋಲಾರ ಏನು ಆಲ್ಮೋಸ್ಟ್ ಏನು ಇನ್ನು 3 ಕಿಲೋಮೀಟ್ರ್ ಐತೆ ಕೋಲಾರ ಹೈವೇ. ಕೋಲಾರ 10 ಕಿಲೋಮೀಟರ್ಸು. ನನ್ನ ಫ್ರೆಂಡು ಅಲ್ಲಿಗೆ ಬರ್ಬೋದೇನೋ ಗೊತ್ತಿಲ್ಲ. ಆದರೆ ನನಗೆ
ಫಸ್ಟು ಅಲ್ಲೇ ಮಾಡೋದ ಏನು ಅಂತ ನೋಡಬೇಕು. ನಮ್ಮ ಜೊತೆ ರೈಡ್ ಬರೋರು ಯಾರನ್ನ ಬರ್ಬೋದು, ನಾವೇನು ಯಾರಿಗೂ ಬೇಡ ಅನ್ನಲ್ಲ. ಇವತ್ತು ಈ ಫ್ರೆಂಡು ಬಂದಿರೋ ಕಾರಣ ಅವನು ಗಾಡಿ ತಗೊಂಡಿರಬೇಕು ನಿಮಗೆ ಪ್ರಕಾರ ತಗೊಂತೀನಿ ಅಂತ. ಅವ್ನು ತಗೊಂಡವನೇ ಅಂತ ಗೊತ್ತಾಯಿತು. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ಮನೋಜು ಬಂದಿಲ್ಲ, ಯಾರೇ ಇಲ್ಲ. ನಾನು ಮನೋಜ್ ನೆನ್ನೆ ಅಲ್ಲಿ ನಾನು ಹೇಳಿನಲ್ಲ ದಾಬಾಸ್ಪೇಟೆ ಹತ್ರ, ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದರಿಂದ ಮನೋಜ್ಗೆ ಹಂಗೆ ಹೇಳಿದ್ದೆ. ಅವನು ಬರೋಲ್ಲ ಅಂದಿದ್ದೆ, ಯಾಕಂದರೆ ನನಗೂ ಅರ್ಥ ಆಗ್ತೈತೆ. ಯಾಕಂದರೆ ಹಿಂದೆ ಕುತ್ಕೊಳ್ಳೋದೇನು ಅಷ್ಟು ಸುಲಭ ಅಲ್ಲ, ಈ ಗಾಡೀಲಿ ಮುಂದೆ ಕುತ್ಕೊಳ್ಳೋಷ್ಟರಲ್ಲೇ ಅರ್ಧೋದೈತೆ. ಹಿಂದೆ ಅಂತೂ ಪ್ರಾಣ ಹೋದಂಗೆ ಅನ್ಸ್ಬಿಡ್ತೈತೆ ಹಿಂದೆ ಕೂತಿರೋವಾಗ. ನಮಗೂ ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ, ಬರಲ್ಲ ಅಂತೇಳಿದ್ದ. ನೋಡಿದ್ರೆ ಪ್ಲ್ಯಾನೇ ಚೇಂಜ್ ಆಗೋಯ್ತು ಬೆಳಗ್ಗೆ ಹೈವೇ ಸ್ಟಾರ್ಗೆ ಅಂತ. ಯಾಕಂದರೆ ಯಾರೂ ಬಂದಿಲ್ಲ ಅಷ್ಟು ದೂರ ಹೋಗಿ ಏನು ಮಾಡೋಣ ಅಂತ ಇಲ್ಲೇ ಓದ್ತಾ ಇದ್ದೀರಿ. ಬೆಳಗ್ಗೆ ಅವನ್ನ ಎಬ್ಬರ್ಸೋಕ್ಕೂ ಆಗಲ್ಲ, ಸಡನ್ನಾಗಿ ಹೇಳೋಕ್ಕೂ ಆಗಲ್ಲ, ಅವನು ಮನೇಲಿ ಹೇಳಿರಲ್ಲ. ಇಷ್ಟೆಲ್ಲ ಆಯಿತು, ಏನು ಮಾಡೋಕ್ಕಾಗಲ್ಲ. ಸರಿ ಹೋಗೋಣ ಮುಂದೆ, ಪವನ್ ಅವ್ರ ಅಣ್ಣ ಎಲ್ಲ ಮುಂದೆ ಹೋಗ್ಬಿಟ್ಟು ಎಷ್ಟು ದೂರ ಐತೆ ಗೊತ್ತಿಲ್ಲ. ನಾನು ಬಂದು ಒಂದು 3-4 ವರ್ಷ ಆಯ್ತು. ಏನು ಆಲ್ಮೋಸ್ಟ್ ಇಲ್ಲೇ ಐತೆ ಕೋಲಾರ ಹೈವೇ ಸ್ಟಾರ್ಗೋಸ್ಕರ ನಾವು ಬಂದಿದ್ದೀವಿ. ಇಲ್ಲೇ ಇದ್ದೀರಿ, ಮುಂದೆ ಹೋಗ್ಬಿಟ್ಟ ಪವನು. ಮುಂದೇನು ವಯಸ್ಸೈತೆ, ಆಗ ಬರ್ಬೋದೇನೋ. ಇಲ್ಲೇ ನಾವು ಬರಬೇಕಾಗಿದ್ದೀವಿ. ಫ್ರೆಂಡು ಬಂದವನೆ ಲಿಖಿತ್ ಅಂತ C900 ತಗೊಂಡ ಮೊನ್ನೆ ಹೊಸದಾಗಿ. ಏನು ಡುಮ್ಮಿ ಸಮಾಚಾರ? ಸೊ ಇವಾಗ ಬಂದಿದ್ದೀರಿ, ಹೊರಗಡೆ ಹೋಗೋಣ, ಏನಾದರೂ ತಿನ್ನಂಗಿದ್ರೆ ತಿನ್ನೋಣ. ಟಿಫನ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಂಗಿದ್ರೆ ಇಲ್ಲೇ ಪಕ್ಕದಲ್ಲಿ ಶೆಲ್ ಐತೆ, ಆದರೆ ಫ್ಯೂಲ್ ಇಲ್ಲೇ ಹಾಕ್ಸ್ಕೊಬೋದು. ಆದರೆ ಪ್ರೈಸ್ ಜಾಸ್ತಿ ಇಲ್ಲಿ. 8 ಗಂಟೆ ಹಾಫ್ ಆನ್ ಅವರ್ಗೆ ಏನಪ್ಪ ಅಂದ್ರೆ ನಾವು ಹಾಫ್ ಆನ್ ಅವರ್ ಅಷ್ಟೇ. 7:30 ಇರ್ತೀನಿ ಇವಾಗ ಎಷ್ಟು ಟೈಮು? 8 ಗಂಟೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ 40 ಮಿನಿಟ್ಸ್ಗೆಲ್ಲ ಬಂದುಬಿಟ್ಟಿದ್ದೀರಿ. ಏನು ಪವನ್? ಮುಂದೆ ಎಲ್ಲೋ ಒಂದು ಕಡೆ ದೋಸೆ ತಿಂದ್ರಿ, ಅದಕ್ಕೆ ನಮ್ಮ ಅಣ್ಣ ಎಲ್ಲೇ ಅಂತ ಇಲ್ಲೇ ರೋಡ್ ಸೈಡ್ ಆದಮೇಲೆ ಹೈವೇ ಅಲ್ಲೇ ಇರೋದು ಹೋಟೆಲ್. ನಂದಿ ಫ್ರೆಂಡು ಏನೋ ಆಯ್ತಾ